ಮತ್ತೊಮ್ಮೆ ವಿಠರಾಯ ಜಾತ್ರೆ ವಿಜೃಂಭಣೆಯಿಂದ ಜರುಗಿಸ್ತೇವೆ. ಇಲ್ಲಿ ಜೈನಪೇಟೆದ ವ್ಯಾಪಾರಿ ಸಂಘ ಎಲ್ಲ ಟೋಟಲ್ ವ್ಯಾಪಾರಿಗಳು ಈ ಜಾತ್ರೆಯನ್ನು ನಿರ್ವಹಿಸುತ್ತಾರೆ. ಈ ಜಾತ್ರೆ ಯಶಸ್ವಿಯಾಗಲಿ ಅಂತ ಹಾರೈಸುತ್ತೇವೆ. ತಮ್ಮ ಹೆಸರು? ಬಸವರಾಜ್ ಮಂಟಮುತ್ತೆ. ಹಲೋ. ಸಕಲ ಭಕ್ತರಲ್ಲಿ ವಿನಂತಿ, ಶ್ರೀ ವಿಠರಾಯಗುಡಿಯ ದೇವಸ್ಥಾನದ ಪ್ರತಿ 3 ವರ್ಷದಂತೆ ಜಾತ್ರೆಯು ಜರುಗ್ತಾ ಇದೆ. ಇದು 2010ರಿಂದ ಶುರುವಾಗಿದೆ. ಆದರೆ ಇದು ಮೊದಲು ಎಲ್ಲ ಸಕಲ ಭಕ್ತರು ಆ ಗುಡಿಗೆ ಹೆಚ್ಚು ಪ್ರಯತ್ನ ಮಾಡ್ತಿದ್ದಿಲ್ಲ. 2009ರಿಂದ ಎಲ್ಲ ಈ ಜೈನಪೇಟೆ ಅಂತ ಎಲ್ಲ ವ್ಯಾಪಾರಸ್ಥರು ಹಾಗೂ ಭಕ್ತರು ಕೂಡಿ ಒಂದು ನಿರ್ಣಯಕ್ಕೆ ಬಂದು ಎಲ್ಲರೂ ಹೇಳಿದರು, ಇದು ನಾವು ಕೂಡಿ ಎಲ್ಲರೂ ಕೂಡಿ ಜಾತ್ರೆ ಮಾಡೋಣ, ಎಲ್ಲ ದೇವ್ರನ್ನು ಶಾಂತ ಮಾಡೋಣ, ಎಲ್ಲರೂ ದೇವ್ರು ಎಲ್ಲರೂ ಕರುಣೆ ತೋರಿಸಿ ಎಲ್ಲರೂ ಶಾಶ್ವತ ಎಲ್ಲರೂ ಚಲೋ ಇರಲಿ, ಎಲ್ಲ ಅಭಿವೃದ್ಧಿ ಆಗಲಿ ಅಂತ ಎಲ್ಲರೂ ಇದು ವಿಠ್ಠಲ ದೇವರಿಗೆ ಚಿರಋಣಿಯಾಗಿ ಇರಬೇಕಾಗಿ ನಮ್ಮ ವಿನಂತಿ. ಎಷ್ಟು ವರ್ಷದಿಂದ ಮಾಡ್ತೀರಿ ಇದು? 2010ರಿಂದ ಜಾತ್ರೆ ಶುರುವಾಗಿತ್ತು ರೀ. 5ನೇ ಜಾತ್ರೆ ಇರ್ತದೆ. ಇದು ಏನೇನ್ ಮಾಡ್ತೀರಿ ಜಾತ್ರೆ? ಜಾತ್ರೆಗೆ ಏನೇನ್ ಮಾಡ್ತೀರಿ? ಜಾತ್ರೆಗ ಸಾಯಂಕಾಲ 8 ಗಂಟೆಗೆ ಮುರ್ಸಿದ್ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಭಕ್ತರು ಸೇರಿ ಮುರ್ಸಿದ್ಗೆ ಆಮಂತ್ರಣ ಕೊಟ್ಟಿರ್ತೀವ್ರಿ. ಒಂದು ತಿಂಗಳ ಮೊದಲು ಜಾತ್ರೆ ದಿವಸ 8 ಗಂಟೆ ಹೋಗಿ ಎಲ್ಲರೂ ಸೇರಿ ದೇವಸ್ಥಾನದಿಂದ ವಿಠ್ಠಲ ದೇವಸ್ಥಾನದವರೆಗೂ ಬೆಳ್ಳಿ ಪಾಲ್ಗೆಯಲ್ಲಿ ದೇವರು ತಗೊಂಡು ಬಂದು ಎಲ್ಲರೂ ಮೆರವಣಿಗೆ ಮಾಡ್ಕೊಂಡು ಅಗದಿ ಆನಂದದಿಂದ ದೇವಸ್ಥಾನಕ್ಕೆ ತಗೊಂಡ್ ಬರ್ತೀವಿ. ಆನಂತರ ದೇವಸ್ಥಾನದಲ್ಲಿ ಈ ದೇವರನ್ನು ಸ್ಥಾಪನೆ ಮಾಡಿ ಮುಂದೆ ಭಜನೆ ಕಾರ್ಯಕ್ರಮವನ್ನು ಶುರು ಮಾಡುತ್ತೇವೆ. ಇಡೀ ರಾತ್ರಿ ಅಲ್ಲ. ನಾಳೆ ಏನಿರುತ್ತೆ? ನಾಳೆ ಬೆಳಿಗ್ಗೆ 7 ಗಂಟೆಗೆ ಮಹಾಅಭಿಷೇಕ ದೇವರಿಗೆ, ಮತ್ತೆ ಪೂಜೆ ಪುನಸ್ಕಾರ ಎಲ್ಲವನ್ನು ಮಹಾಪ್ರಸಾದ ಸಾಂಗತವಾಗಿ ಎಲ್ಲ ನೆರವೇರಿಸ್ತೈತಿ. ಇದು ಎಷ್ಟು ಹಳೆಯ ದೇವಸ್ಥಾನ? ನೋಡ್ರಿ, ಇದು ದೇವಸ್ಥಾನ ಹಳೇದಂದ್ರ ನಾವು 2010 ನಾವು ಈಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ ಕಾಲಕ್ಕೆ ರಾತ್ರಿ ಭಜನೆ ಸರ್ ಈಗ ದೇವ್ರು ನಾವು ತಗೊಂಡ್ ಬರ್ತೇವಲ್ಲ, ಈಗ ಮುರ್ಸಿದ್ ದೇವಸ್ಥಾನದಿಂದ ದೇವ್ರು ತಗೊಂಡ್ ಬಂದ್ಮೇಲೆ ಒಬ್ರು ಭಕ್ತರ ಮೇಳೆ ಬಂದು ಹೇಳಿದ ವಿಚಾರ ಅಂದ್ರೆ, ನಾ ಇಲ್ಲಿ ಬಂದು ಕೂತು 400 ವರ್ಷ ಆಯ್ತು, ಆದ್ರೆ ಇವತ್ತಿನವರು ಯಾರು ನನ್ಗ ಊಟಕ್ಕೆ ಹಾಕಿಲ್ಲ. ಈ ಭಕ್ತ ನನಗೆ ಕಾಡಿ ಇದನ್ನ ಕಾರ್ಯ ಶುರು ಮಾಡಿದ್ದಾರೆ. 400 ವರ್ಷದ ಹಳೆದ 400 ವರ್ಷದ ದೇವಸ್ಥಾನ, ಹಳೆ ದೇವಸ್ಥಾನ. ಆದ್ರೆ 2010ರಿಂದ ಆ ಭಕ್ತಿಗೆ ಅವ್ರ ದೇವ್ರು ಬಂದು ನಾನು 400 ವರ್ಷ ಆದ್ರೂ ಇವತ್ತಿನವರು ನನ್ಗೆ ಯಾರು ಹಟ್ಟಿಗೆ ಹಾಕಿಲ್ಲ. ಇಲ್ಲಿ ನಾಗರಿಕರು ಕೂಡಿ ಮಾಡ್ತೀರಿ ಈಗ ಮಾಡೋದೆಲ್ಲ ವ್ಯಾಪಾರಸ್ಥರೆಲ್ಲ ನಾಗರಿಕರು ಎಲ್ಲರೂ ಕೂಡಿ ಮಾಡ್ತೀವಿ. मी श्रीनिवास कागले, जैनपेठेतला कापड व्यापारी आहे. आणि इथं मी माझी 4थी पिढी आहे व्यापारी करत. त्यानंतर हे देवस्थान फार जुनं आहे, असं काही सांगता येत नाही. कित्येक वर्षाचं आहे ते. त्यासाठी मग इथे कित्येक वर्ष ते म्हणजे फक्त येत होते, तर कोणी जात्रेचं लक्ष देत नव्हते. मग मी काय केलो, सगळे जैनपेठचे व्यापारी मिळून की नाही देवळाचं जीर्णोद्धार केले. त्यानंतर जीर्णोद्धार करून त्याचं व्यवस्थित सगळं त्याचं वास्तुशांती करून मग आम्ही सगळे व्यापारी ठरवले की बाबा प्रत्येक 3 वर्षातनं ह्या यात्रा करायचा. मग प्रत्येक 3 वर्षातनं यात्रा करत आता मला सगळ्या व्यापारांनी यातनं चांगला अनुभव येत आहे. आणि देवाचं लय कृपा आहे. असंच कृपा ठेवू दे देवानं आमच्या असा आशीर्वाद असले म्हणून. आणि हे पट्टणकडोलीचे मेन देवस्थान मूळ स्थान आहे. आणि इथं म्हणजे जागृत स्थान आहे. मग सगळीजण आम्ही पुढे पण असं चालवत घेऊन जातो. आम्ही जत्रेत सगळं व्यवस्थित म्हणजे प्रत्येक 3 वर्षाला दसरा करणार आणि व्यवस्थित करत जातो. असं सगळ्यांचा आशीर्वाद असू दे. जीर्णोद्धार 2010ला केलेला आहे. हे 6वी यात्रा आहे. 6वी यात्रा. नाव श्रीनिवास कागले. चिकोडी जैनपेठ मधील विठरायाची जत्रा
2010 पासून सुरू झालेली आहे आणि आम्ही सर्व व्यापारी मिळून जत्रा प्रत्येक वर्षी यशस्वीरित्या करून प्रत्येक 3 वर्षाला एकदा. प्रत्येक 3 वर्षाने यशस्वी करून दाखवत आहे आणि यापुढे पण ही परंपरा असं चालू राहील आणि तुम्ही सर्वांचे सहकार्यामुळे जत्रा पण व्यवस्थित पार पडत आहे. करता शनिवारी रविवारी 2 दिवस जत्रा असते. शनिवारी धनगरची पालखी येते, संध्याकाळी भजन कार्यक्रम असते. रविवारी दुसऱ्या दिवशी सकाळी महापूजा नंतर महाप्रसाद असतोय. हे झाल्यावर जत्रेची सांगता होती. इंडिया 11 ಚಾನಲ್ ಐತ್ರಿ.